ನಿನ್ನೆ ಗುರುವಾರ ಕಲಬುರಗಿಯಲ್ಲಿ ಕರ್ತವ್ಯಕ್ಕೆ ತಡೆ ಹಲ್ಲೆ ನಿಂದನೆ ಆರೋಪ ಪಾಲಿಕೆ ನೌಕರ ಸಂಘದಿಂದ ಪ್ರತಿಭಟನೆ. ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಲೇಬೇಕು. ಕಾನೂನು ಬಾಹಿರ ಹೋರಾಟ ಮಾಡಿದ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಲೇಬೇಕು. ಕಾನೂನು ಬಾಹಿರವಾಗಿ ಸಿಬ್ಬಂದಿಗಳನ್ನು ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಪಾಲಿಕೆ ಸದಸ್ಯರ ವಿರುದ್ಧ ಆಕ್ರೋಶ. ಮಹಾನಗರ ಪಾಲಿಕೆ 4ನೇ ವಾರ್ಡಿನಲ್ಲಿ ಅತಿಕ್ರಮಣ ತೆರವುಗೊಳಿಸುವ ವೇಳೆ ಪಾಲಿಕೆ ಸದಸ್ಯ ರಿಯಾಜ್ ಅಹಮದ್ ಕರ್ತವ್ಯ ನಿರತ ಪಾಲಿಕೆ ಸಿಬ್ಬಂದಿಗೆ ಅವಾಚ್ಯವಾಗಿ ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಎಂದು ಗುರುವಾರ ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದನ್ನು ಖಂಡಿಸಿ ಇಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಸಂದೀಪ್ ಭರಣಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಕಲಬುರಗಿ ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ಮೊನ್ನೆ 12ನೇ ತಾರೀಕು ಏನಪ್ಪ ಅಂದರೆ ಝೋನಲ್ 3 ಆಯುಕ್ತರು ಮತ್ತು ಸಿಬ್ಬಂದಿಗಳು ಅಧಿಕಾರಿಗಳು ವಾರ್ಡ್ ನಂಬರ್ 4ರ ಇಸ್ಲಾಮಾಬಾದ್ ಕಾಲೋನಿಯಲ್ಲಿ ಒಂದು ಶೌಚಾಲಯ ತೆರವುಗೊಳಿಸೋಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿಯ ಮಹಾನಗರ ಪಾಲಿಕೆ ಸದಸ್ಯರು ಅಲ್ಲಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿ ಆ ಅಧಿಕಾರಿಗಳನ್ನು ಕರಳು ಪಟ್ಟು ಹಿಡಿದಿರ್ತಾನೆ. ಅದಕ್ಕೂ ನಾವು ಕೂಡ ಇದಕ್ಕೇನಪ್ಪ ಅಂದ್ರೆ ವಿರೋಧಿಸ್ತೀವಿ. ಈ ಅಧಿಕಾರಿಗಳು ಏನು ಮೊನ್ನೆ ಆದ ಘಟನೆ ಏನಪ್ಪ ಅಂತಂದರೆ ಆ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮುಂದೆ ಅಥವಾ ಜಿಲ್ಲಾಧಿಕಾರಿ ಮುಂದೆ ಏನು ಹೋರಾಟ ಮಾಡಿದ್ರೆ ಅದಕ್ಕೂ ಕೂಡ ನಾವು ಬೆಂಬಲಿಸ್ತಿದ್ದೆವು. ಆದರೆ ನಿನ್ನೆ ಮಹಾನಗರ ಪಾಲಿಕೆಯ ಮುಂದೆ ಏನಪ್ಪ ಅಂತಂದರೆ ಕರ್ತವ್ಯಕ್ಕೆ ಹಾಜರಾಗಿ ನೀವು ಪಂಚ್ ಮಾಡಿ ನಿಮ್ಮ ಸರ್ಕಾರದ ಸಂಬಳವನ್ನು ಪಡೆದು ನಿನ್ನೆ ಏನು ಹೋರಾಟ ಮಾಡಿದಿರಲ್ಲ, ಇದು ಮೂರ್ಖತನ, ಇದು ನಾಚಿಕೆಗೇಡಿ ಸಂಗತಿ. ನೀವು ಏನಾದರೂ ಹೋರಾಟ ಮಾಡಬೇಕಾಗಿತ್ತಂದರೆ ಸರ್ಕಾರದ ಒಂದು ರೂಲ್ಸ್ ಇದೆ. ನೀವು ಹೋರಾಟ ಮಾಡೋಕ್ಕೂ ನಮ್ಮ ಸಂಪೂರ್ಣವಾಗಿ ಸಾಮಾನ್ಯರು ಹಾಗೂ ಹೋರಾಟಗಾರರು ಬೆಂಬಲ ಕೊಡ್ತೀವಿ. ನೀವು ನಿಮ್ಮ ಮಹಾನಗರ ಪಾಲಿಕೆ ಕಚೇರಿಗೆ ಬಂದು ನೀವು ಏನಪ್ಪ ಅಂದ್ರೆ ಒಂದು ನೌಕರಿಗೆ ಜಾಯಿನ್ ಹಾಕಿಸಿ ನೀವು ತಮ್ಮ ಮಾಡುವ ಮುಖಾಂತರ ನಿನ್ನೆ ಮಹಾನಗರ ಪಾಲಿಕೆಯವರಿಗೆ ನೀವೇನು ಮನವಿ ಕೊಟ್ಟಿರಲ್ಲ, ಇದು ಮಹಾನಗರ ಪಾಲಿಕೆಗೆ ಏನಪ್ಪ ಅಂದ್ರೆ ನಾಚಿಕೆಗೇಡಿತನ ಅಂತ ಹೇಳ್ಬೋದು. ನೀವು ಒಂದು ಮನವಿ ಕೊಡುವ ಮುಖಾಂತರ ಯಾವ ಥರ ಮಾಡಿದ್ದೀರಪ್ಪ ಅಂದ್ರೆ ಕೊರಳಲ್ಲಿ ID ಕಾರ್ಡ್ ಹಾಕ್ಕೊಂಡು ಏನಪ್ಪ ಅಂದ್ರೆ ರಾಜಾರೋಷವಾಗಿ ನೀವು ನಿನ್ನೆ ಹೋರಾಟ ಮಾಡಿದ್ದೀರಿ. ಅದೇ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಕೊಡೋ ಮುಖಾಂತರ ನೀವು ಕಾಲ್ನಡಿಗೆ ಆಗಿ ಏನು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಏನು ಮನವಿ ಕೊಟ್ಟಿದ್ದೀರಿ, ಅದು ಕೂಡ ಸಂಪೂರ್ಣವಾಗಿ ಇದು ಕಾನೂನು ಬಾಹಿರವಾಗಿದ್ದು. ಯಾಕಪ್ಪ ಅಂದರೆ ಕಾನೂನು ಬಾಹಿರ ಅಂತಂದರೆ ನೀವು ಅಧಿಕಾರಿಗಳು ಇದ್ದೀರಿ, ನಿಮ್ಮ ಮೇಲೆ ಹಲ್ಲೆ ಆಯಿತು ಅಂತಂದ್ರೆ ನೀವು ಕಾನೂನು ಹೋರಾಟ ಮಾಡ್ಬೋದು, ಸಂಬಂಧಪಟ್ಟ ಠಾಣೆ ಇದೆ, ಠಾಣೆಯಲ್ಲಿ ನೀವು ಪ್ರಕರಣ ದಾಖಲಿಸಬಹುದಾಗಿತ್ತು. ಆದರೆ ನೀವು ರಾಜಾರೋಷವಾಗಿ ನಿಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳೇ ನೀವು ಏನಪ್ಪ ಅಂದ್ರೆ ಒಂದು ಕೆಲಸಕ್ಕೆ ಹಾಜರಿ ಆಗಿ ಏನಪ್ಪ ಅಂದ್ರೆ ನಿನ್ನೆ ನೀವು ಏನು ಹೋರಾಟ ಮಾಡಿದಿರಲ್ಲ, ಅದು ನಮ್ಮ ಕಲಬುರಗಿ ಜಿಲ್ಲಾಕ್ಕಷ್ಟೇ ಅಲ್ಲ, ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಅವಮಾನ ಆಗಿದೆ ಅಂತ ಹೇಳ್ಬೋದು. ನೀವೇ ಈ ಥರ ಮಾಡಿದ್ರೆ ಜನಸಾಮಾನ್ಯರು ಯಾವ ಥರ ಮಾಡ್ಬೋದು? ನೀವು ನಿನ್ನೇನು ಈ ಸಂದರ್ಭದಲ್ಲಿ ಅಜಯ್, ವೀರೇಶ್, ಸತೀಶ್, ಪರ್ವತ, ಪಪ್ಪು ಸೇರಿದಂತೆ ಹಲವು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು.